ಹೊಸದುರ್ಗ ಪಟ್ಟಣದ ಜಯದೇವ ಸಭಾಭವನದಲ್ಲಿ ವೀರಶೈವ ಲಿಂಗಾಯತ ವಿವಿಧ ಸಂಘಟನೆಗಳ ನೇತೃತ್ವ ಹಾಗೂ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಶ್ರೀ ಬಸವೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಶಾಂತವೀರ ಸ್ವಾಮೀಜಿ ಅವರು ಬಸವಣ್ಣನವರ ತತ್ವಾದರ್ಶಗಳ ಕುರಿತಾಗಿ ಗಂಭೀರ ಹಾಗೂ ತೀಕ್ಷ್ಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಜಾತಿ ಮತ್ತು ವರ್ಗರಹಿತ ಸಮಸಮಾಜದ ಕನಸನ್ನ ಕಂಡ ಬಸವಣ್ಣನವರು ಸಮಾಜದಲ್ಲಿ ಸಮಾನತೆ ಮತ್ತು ಮಾನವೀಯತೆ ಬೆಳೆಸಲು ಶ್ರಮಿಸಿದ ಮಹನೀಯರು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಅವರ ತತ್ವಗಳು ಕೇವಲ ಘೋಷಣೆಗಳಿಗೆ ಮಾತ್ರ ಸೀಮಿತವಾಗಿರುವುದನ್ನು ಸ್ವಾಮೀಜಿ ವಿಷಾದದಿಂದ ಉಲ್ಲೇಖಿಸಿದರು. ಜೈ ಬಸವ ಎಂದು ಘೋಷಿಸುವವರು ಅವರ ಆದರ್ಶಗಳನ್ನು ಬಿಟ್ಟಿದ್ದಾರೆ. ಜೈ ಭೀಮ್ ಎಂದು ಹೇಳುವವರು ಅವರ ತತ್ವಗಳನ್ನು ಮರೆತಿದ್ದಾರೆ ಎಂಬ ಹೇಳಿಕೆಯ ಮೂಲಕ ಸಮಾಜದ ವಾಸ್ತವಿಕತೆಯನ್ನ ಅವರು ಕಟುವಾಗಿ ಎತ್ತಿ ಹಿಡಿದರು. ಲಿಂಗಾಯತ ಸಮುದಾಯವೇ ಜಾತಿ ಸಂಕೋಲಕ್ಕೆ ಸಿಲುಕಿರುವುದನ್ನು ಉಲ್ಲೇಖಿಸಿ ಇಷ್ಟು ಲಿಂಗವನ್ನ ಧರಿಸುವುದರ ಅರ್ಥವನ್ನ ಅರಿಯದೆ ಧರ್ಮದ ಮೂಲ ತತ್ವಗಳನ್ನು ಅನುಸರಿಸದಿರುವುದು ಅತ್ಯಂತ ವಿಷಾದನೀಯ. ಬಸವಣ್ಣನವರ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸಿದ್ದರೆ ಕರ್ನಾಟಕದಲ್ಲಿ ಜಾತಿಯ ವ್ಯವಸ್ಥೆ ಎಂದಿನಂತಿಲ್ಲದೆ ಸಂಪೂರ್ಣವಾಗಿ ಅಳಿದು ಹೋಗುತ್ತಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೀವನದಲ್ಲಿ ಬಸವ ತತ್ವದ ಕೆಲವು ಅಂಶಗಳು ಕಾಣಿಸುತ್ತವೆ ಎಂದು ಹೇಳಿ ಅದನ್ನ ಮಾದರಿಯಾಗಿ ತೆಗೆದುಕೊಂಡು ಸಮಾಜದಲ್ಲಿ ಬದಲಾವಣೆ ತರಬೇಕೆಂದು ಕರೆ ನೀಡಿದರು. ಇವತ್ತು ಜಾತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಉಳಿತಾ ಇರಲಿಲ್ಲ. ನಮ್ಮ ಮೂಲ ಮಠಗಳು, ಮೂಲ ಸ್ವಾಮಿಗಳು, ಮೂಲ ರಾಜಕಾರಣಿಗಳು ಬಸವಣ್ಣನನ್ನ ಹಗ್ಗಾಗಿ ಕಟ್ಕೊಂತ ಬಂದರು. ಇತ್ತೀಚೆಗೆ ಬಿಡಿ ಬುದ್ಧನು, ಬಸವನು, ಅಂಬೇಡ್ಕರು, ಕನಕ ಎಲ್ಲರನ್ನೂ ಕೂಡ ಜಾತಿಯ ಮೂಗ್ದಾಣ ಹಾಕಿ ಬಂಧಿಸ್ಬಿಟ್ಟಿದ್ವಿ. ಆದರ್ಶ ಯಾರು? ವಾಲ್ಮೀಕಿ ಜಯಂತಿ ಮಾಡಬೇಕು ಅಂದ್ರೆ ಅಲ್ಲಿಗೆ ನಾಯಕರೇ ಹೋಗ್ಬೇಕು, ತಹಸೀಲ್ದಾರ್ ಹತ್ರ. ಬಸವಣ್ಣ ಜಯಂತಿ ಮಾಡ್ಬೇಕಂದ್ರೆ ಲಿಂಗಾಯತರೇ ಹೋಗ್ಬೇಕು. ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂದ್ರೆ ಹಿಂದುಳಿದ ದಲಿತ ಸಮುದಾಯಗಳೇ ಹೋಗ್ಬೇಕ. ಇಷ್ಟು ಇದು ನೋಡಿ. ಇಡೀ ರಾಜ್ಯದ ಎಲ್ಲ ರಾಜ್ಯಕ್ಕೂ ಕೂಡ ಮೇರು ರಾಜ್ಯ ಯಾವ್ದಾರಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಇವ ನಾರವ, ಇವ ನಾರವ, ಇವ ನಾರವ ಎನ್ನಿಸದೆ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮ ಮನೆ ಮಗನ ಎನ್ನಿಸ ತತ್ವ ಕೊಟ್ಟಿದ್ದು ಅಪ್ಪ ಬಸವಣ್ಣವರು. ಹಾಗಾಗಿ ನನ್ನ ಕಳಕಳಿ ಮನವಿ ಏನಂದ್ರೆ, ಇವತ್ತು ಬಸವ ತತ್ವ ಅಡಿಯಲ್ಲಿ ಸಾಕ್ಬೇಕಾದಂತ ನಮ್ಮ ರಾಜಕಾರಣಿಗಳು, ನಮ್ಮ ಮಠಗಳು, ನಮ್ಮ ಜನಗಳು ಖಂಡಿತವಾಗಿ ಕೂಡ ಅದರಿಂದ ದೂರ ಆಗ್ತಾ ಇದ್ದಾರೆ. ನಿಮ್ಮ ಹಣೆಗಳು ನೋಡಿದ್ರೆ ಹೇಳ್ಕೊಡ್ತವೆ, ಕೊರಳಲ್ಲಿ ಲಿಂಗ ಇಲ್ಲ, ನಸುರಲ್ಲಿ ವಿಭೂತಿ ಇಲ್ಲ, ಕೈಯಲ್ಲಿ ರುದ್ರಾಕ್ಷಿ ಇಲ್ಲ, ಆದ್ರೂ ನಾವು ಲಿಂಗಾಯತರು. ಬಸವಣ್ಣವರ ಇಲ್ಲ, ಹಣ ಇದ್ರೆ ಹಣವಂತ, ಗುಣ ಇದ್ರೆ ಗುಣವಂತ, ವಿದ್ಯೆ ಇದ್ರೆ ವಿದ್ಯಾವಂತ. ಲಿಂಗ ಆಯತ, ಆಯತ ಅಂದ್ರೆ ಧರಿಸು. ಬಹಳ ಜನ ಜಾತಿಯಲ್ಲಿ ಹೋಗ್ಬಿಟ್ಟು ನಾವು ಲಿಂಗಾಯತರು ಅಂತಾರೆ. ಬಸವಣ್ಣವರ ತಪ್ಪಲಿಲ್ಲ. ಆಯತ ಅಂದ್ರೆ ಧರಿಸು. ಯಾರ ಮೇಲೆ ಲಿಂಗ ಇದೆಯೋ ಅವನು ಎಲ್ಲರೂ ಲಿಂಗಾಯತರೇ. ಅದು ಮಡಿವಾಳ ಇರಲಿ, ಮಾದಾರ ಇರಲಿ, ಡೋಹಾರ ಕಕ್ಕ ಇರಲಿ, ಸಮಗರಾಳ ಇರಲಿ, ಸೋಳೆ ಸಂಕವ ಇರಲಿ, ಎಂಡದ ಮಾರಯ್ಯ ಇರಲಿ, ಆಯ್ದಕ್ಕೆ ಲಕ್ಕಮ್ಮ ಇರಲಿ, ಇನ್ನು ಅನೇಕ ಶರಣರು ಬಸವಣ್ಣ ಹತ್ರ ಯಾಕೆ ಬಂದ್ರು ಅಂದ್ರೆ ಅದೊಂದು ಚುಂಬಕ ಶಕ್ತಿ, ಅದೊಂದು ಮ್ಯಾಗ್ನೆಟ್, ಅದೊಂದು ಪವರ್ಫುಲ್ ನಾಲೆಡ್ಜ್. ಆದ್ರೆ ನಾವೇನ್ ಮಾಡ್ತಿದ್ವಿ, ಆ ಮ್ಯಾಗ್ನೆಟ್ ಅನ್ನ ದೂರ ಮಾಡಿ 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 ನಮ್ಮಿಂದ ಎಲ್ಲ ಸಮಾಜ ದೂರ ಹೋಗಿದ್ದಾರೆ. ದೇವಾಂಗ ಸಮಾಜದಲ್ಲಿದ್ದಂತ ದಾಸಿಮಾಯವರು ಎಲ್ಲಿದ್ದಾರೆ? ಮಾದಾರ ಸಮಾಜದಲ್ಲಿದ್ದಂತ ಮಾದಾರ ಚೆನ್ನೈ ಎಲ್ಲಿದ್ದಾರೆ? ಮಡಿವ. ಆ ಕಾರಣಕ್ಕೆ ಜಾತಿಯ ಶ್ರೇಷ್ಠತೆ ಇರುವಂತ ನಮ್ಮ ಹೃದಯದಲ್ಲಿರುವಂತ ವಿಷ ಬೀಜ ಯಾರ ಹೃದಯದಲ್ಲೂ ಕೂಡ ಜಾತಿ ಶ್ರೇಷ್ಠ ಅನ್ನುವಂಥ ಭಾವನೆ ಇರಬಾರ್ದು. ಯಾರೇ ಆಗಲಿ, ನಮ್ಮ ಜಾತಿ ಹಂಗೆ ಇನ್ನೊಂದು ಜಾತಿ, ನನ್ನಂಗೆ ಇನ್ನೊಬ್ಬ ಮಾನವ, ಎಲ್ಲರೂ ಕೂಡ ಅವ್ರವ್ರ ಜಾತಿಯಲ್ಲಿ ಹುಟ್ಟಿರುವಂಥದ್ದನ್ನ ಯಾರು ಏನು ಅರ್ಜಿ ಹಾಕಿ ಹುಟ್ಟಿಲ್ಲ. ಭಗೀರ ಸ್ವಾಮಿ ಉಪರಾಗಂತ ಹುಟ್ಟಿದ್ರ, ವೈದ್ಯ ಕುರುಬರಾಗಬೇಕು ಅಂತಿದ್ರ. ಜನ ನಮ್ಮ ಕೈಲಿಲ್ಲ, ಮರಣ ನಮ್ಮ ಕೈಲಿಲ್ಲ, ಜೀವನ ನಮ್ಮ ಕೈಲಿದೆ. ಆ ಜೀವನವನ್ನ ಬಸವಾದಿ ಶರಣರ ಆಶಯದಂತೆ, ಸಂವಿಧಾನದ ಉದ್ದೇಶದಂತೆ ನಾವೆಲ್ಲರೂ ಕೂಡ ಸಾಗಿದ್ದೆ ಆದ್ರೆ ಖಂಡಿತ ಸಾಂಸ್ಕೃತಿಕ ವಾತಾವರಣವನ್ನ ಕರ್ನಾಟಕದಲ್ಲಿ ಈಗಾಗಲೇ ಇದೆ, ಅದು ಮುಂದುವರಿಸುವಂತ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಹೊರಬೇಕಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರುಗಳು ಯಾರು ವಿಧಾನಸೌಧದಲ್ಲಿ ಬಸವ ಜಯಂತಿ ದಿನ ಅಧಿಕಾರ ಸ್ವೀಕರಿಸಲಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಇನ್ನೊಂದು ಪಾರ್ಟಿ ಇದೆ, ಹೈಕಮಾಂಡ್. ಎಲ್ಲರೂ ಬಸವಣ್ಣ ಅಂದ್ಬಿಟ್ಟು ಇವ್ರನ್ನೆಲ್ಲ ಇದು ಮಾಡ್ಬಿಡ್ತಾರೆ ಅಂತ. ಅದ್ರ ಗಟ್ಟಿ ಧ್ವನಿಯಾಗಿ
ವಿಧಾನಸೌಧದಲ್ಲಿ ನಾನು ಬಸವಣ್ಣವ್ರ ಫಾಲೋವರ್ಸ್ ಅಂತ ಹೇಳಿ ಆ ತತ್ವವನ್ನು ಮಾಡಿದವರು ಯಾರಿದ್ರೆ ಮೊನ್ನೆ ಸಿದ್ದರಾಮಯ್ಯನವರು, ಅದನ್ನೆಲ್ಲ ನಮ್ಮ ರಾಜಕಾರಣಿಗಳು ಕಲಿಬೇಕು. ಇದೇ ಸಂದರ್ಭದಲ್ಲಿ ವೀರಶೈವ ಸಮಾಜದ ತಾಲೂಕು ಕಾರ್ಯದರ್ಶಿ ಕೆಎಸ್ ಕಲ್ಮಠ್ ಅವರು ಮಾತನಾಡಿ, ಬಸವಣ್ಣನವರ ಆದರ್ಶ ಜೀವನವು ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದ್ದು, ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಪಟ್ಟಣದಲ್ಲಿ ಬಸವೇಶ್ವರರ ಪುತ್ಥಳಿ ನಿರ್ಮಾಣ ಮಾಡಲು ಯೋಜನೆ ರೂಪುಗೊಂಡಿರುವುದಾಗಿ ಅವರು ತಿಳಿಸಿದರು. ನಮಗೆಲ್ಲರೂ ಗೊತ್ತಿರುವಂತೆ ಬಸವೇಶ್ವರರು ಮಾಡಿದಂತಹ ಕಾರ್ಯಗಳು, ಈ ನಾಡಿಗೆ ನೀಡಿದಂತಹ ಒಂದು ವಚನದ ಸಂಪತ್ತು, ಸಾಹಿತ್ಯ ಸಂಪತ್ತು, ಅದು ಬರೀ ಸಾಹಿತ್ಯಕ್ಕಷ್ಟೇ ಸೀಮಿತ ಅಲ್ಲದೆ ಜನಜೀವನದ, ದಿನನಿತ್ಯದ ಜೀವನದ, ಕಾಯಕದ ಮತ್ತು ದಾಸೋಹದ ಕಲ್ಪನೆ ಏನಿದೆಯಲ್ಲ, ಅದು ಕೂಡ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅನುಸರಿಸಲೇಬೇಕಾದಂತಹ ನೀತಿ ನಿಯಮಗಳು, ಕಟ್ಟುಪಾಡುಗಳನ್ನ ನಾವು ಆಚರಿಸ್ಕೊಂತ ಬಂದಿದ್ದೀವಿ. ಬಸವಣ್ಣನವರ ತತ್ವ ಮತ್ತು ಸಿದ್ಧಾಂತಗಳಿಗೆ ನಿಜವಾದ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಗಟ್ಟಿಯಾಗಿ ಮಕ್ಕಳಿಗೆ ಕೊಟ್ರೆ ನಿಜವಾದ ಮಕ್ಕಳು ಪ್ರಭುತ್ವವನ್ನು ಸಾಧಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ, ಇದಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕರು ಕೂಡ ಪ್ರತಿಯೊಬ್ಬರು ಕೂಡ ಇದಕ್ಕೆ ಶ್ರಮವಹಿಸಬೇಕು ಅನ್ನೋ ಮಾತನ್ನು ಹೇಳ್ತಾ, ಮತ್ತೆ ಈ ವರ್ಷ ಬಸವ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಮ್ಮೆಲ್ಲ ಸಂಘಟನೆಗಳು ಯೋಚನೆ ಮಾಡಿದ್ವಿ. ವಿಶೇಷವಾಗಿ ಬಸವೇಶ್ವರ ವೃತ್ತದಲ್ಲಿ ಬಸವ ಪುತ್ಥಳಿ ಸ್ಥಾಪನೆ ಮಾಡತಕ್ಕಂಥ ವಿಷಯವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿಸಿ ಅವಕಾಶಕ್ಕೆ ಒಂದ್ಸಲ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಸಾಹಿತಿ ಜಿಎನ್ ಮಲ್ಲಿಕಾರ್ಜುನಪ್ಪ ಅವರು ನೀಡಿದ ವಿಶೇಷ ಉಪನ್ಯಾಸವು ಗಮನ ಸೆಳೆಯಿತು. ಬಸವಾದಿ ಶಿವಶರಣರ ಜಯಂತಿಗಳು ಇಂದು ಕೆಲವು ಆಚರಣೆಗಳಾಗಿ ಉಳಿದಿದ್ದು, ಅವು ಆಚಾರಗಳಾಗಿ ರೂಪಾಂತರಗೊಳ್ಳದಿರುವುದು ಸಮಾಜಕ್ಕೆ ಅಪಾಯಕಾರಿಯಾಗಿದೆ. ಸಮಾಜದಲ್ಲಿ ಶಾಂತಿ ಮತ್ತು ಸಮತೋಲನ ನೆಲೆಸಬೇಕಾದರೆ ಮಹನೀಯರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕ. ಜಾಗತಿಕ ಪರಿಸ್ಥಿತಿಗಳನ್ನು ಉಲ್ಲೇಖಿಸಿದ ಅವರು, ಮನುಷ್ಯರಲ್ಲಿ ಮಾನವೀಯತೆ ಮತ್ತು ಪರಸ್ಪರ ಗೌರವದ ಕೊರತೆ ಯುದ್ಧಗಳಿಗೆ ಕಾರಣವಾಗುತ್ತಿದೆ ಎಂದು ವಿಶ್ಲೇಷಿಸಿದರು. ಜನರನ್ನ ಒಗ್ಗೂಡಿಸುವ ಬದಲು ವಿಭಜಿಸುವ ಆಚರಣೆಗಳಿಗಿಂತ ಎಲ್ಲ ಶರಣರ ಜಯಂತಿಗಳನ್ನು ಒಂದೇ ವೇದಿಕೆಯಲ್ಲಿ ಆಚರಿಸುವ ಪ್ರಯತ್ನವಾಗಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಸವಾದಿ ಶರಣರ ಆಶಯದ ಸಮಾಜ ಇವತ್ತು ಇದೆಯೇ ಅನ್ನುವಂಥದ್ದನ್ನ ವಾಸ್ತವದ ನೆಲೆಗಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ದಾರ್ಶನಿಕರ ಜಯಂತಿಗಳು ಹೇಗೆ ಅವು ಆಚರಣೆಗಳಾಗಿರ್ತವೆ, ಆದರೆ ನಮ್ಮ ಆಚಾರ ಆಗಿಲ್ಲ. ಆಚರಣೆ ಮತ್ತು ಆಚಾರಕ್ಕೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆಚರಣೆ ಶುಷ್ಕವಾದದ್ದು, ಆರಾಧನೆ ಮೂಲವಾದದ್ದು, ಆದರೆ ಆಚಾರ ಆದರ್ಶವಾದದ್ದು, ವೈಯಕ್ತಿಕ ಶುದ್ಧೀಕರಣವನ್ನು ಕೊಡುವಂಥದ್ದು. ಯಾರಲ್ಲಿ ಆಚಾರ ಇಲ್ಲವೋ ಅವರ ಮಾತುಗಳು ಶುಷ್ಕ ಅಂದರೆ, ಇವತ್ತು ನಾವು ಯಾವ ಬಟ್ಟೆಯನ್ನು ಉಟ್ಕೊಂಡಿದ್ರೂ ಕೂಡ ನಮ್ಮ ಮಾತುಗಳು ವೇದಿಕೆಗಳ ಮೇಲೆ ಬೇರೆ ಇರ್ತವೆ, ಆದರೆ ಅಲ್ಲಿ ನಡೆ ಬೇರೆನೇ ಇರ್ತದೆ. ಎಲ್ಲಿಯವರೆಗೆ ನಮ್ಮ ನುಡಿ ಅದು ನಮ್ಮ ನಡೆಯಾಗಿ ಪರಿವರ್ತನೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಕೇಳುಗರ ಎದುರು, ನೋಡುಗರ ಎದುರು ಅವನೊಬ್ಬ ಹಾಸ್ಯಾಸ್ಪದ ವ್ಯಕ್ತಿಯಾಗಿರ್ತಾನೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಇದಕ್ಕೆ ರಾಜಕೀಯ ಧುರೀಣರಿರ್ಬೋದು, ಅದರಲ್ಲಿ ಧಾರ್ಮಿಕ ಧುರೀಣರಿರ್ಬೋದು, ಇವೆಲ್ಲವೂ ಕೂಡ ಸೇರಿ ಇವತ್ತಿನ ವರ್ತಮಾನದ ಸಂಗತಿಗಳನ್ನು ತೆಗೆದುಕೊಂಡ್ರೆ, ಇವತ್ತು ನಾವು ಶಾಂತಿಯಿಂದ ನಾವು ಬದುಕ್ತಾ ಇದ್ದಾಗ ಒಂದ್ಸಾರಿ ನೋಡ್ಕೊಳ್ಳೋಣ. ಕೌಟುಂಬಿಕ ವಲಯದಲ್ಲಿ ನಾವು ನೆಮ್ಮದಿಯಿಂದ ಇದ್ದೇವೆಯಾ? ವೈಯಕ್ತಿಕ ನೆಲೆಯಲ್ಲಿ ನಾವು ಶಾಂತಿಯುತ ಬದುಕನ್ನು ಬದುಕ್ತಾ ಇದ್ದೇವೆಯಾ? ರಾಜ್ಯ ದೇಶಗಳ ಮಧ್ಯೆ ಇದೆಯಾ? ಜಾಗತಿಕವಾಗಿ ಇದೆಯಾ? ಇಲ್ಲ. ಇವತ್ತು ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಒಬ್ಬ ಹುಚ್ಚನ ಕೈಯಲ್ಲಿ ಏನು ಅಧಿಕಾರ ಸಿಕ್ಕಿದೆ, ಅಂತಹ ಒಂದು ಸ್ಥಿತಿಗತಿಗಳು ಮೇಲಿನಿಂದ ಕೆಳಗಡೆಯೂ ಇದೆ. ಅದನ್ನು ನಾನು ಬಹಳ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಭಗೀರಥ ಗುರುಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ಶಾಸಕ ಬಿಜಿ ಗೋವಿಂದಪ್ಪ, ಎಂಎಲ್ಸಿ ಕೆಎಸ್ ನವೀನ್, ಅಕ್ಕಮಹಾದೇವಿ ಮಾತಾಜಿ, ಎಸ್ ಲಿಂಗಮೂರ್ತಿ, ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬಿಪಿ ಓಂಕಾರಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಗೋತಿಪ್ಪೇಶ್, ಕೆ ಅನಂತ್, ಆರ್ ತಮ್ಮಣ್ಣ, ಡಿ ಗುರುಸ್ವಾಮಿ, ಮಲ್ಲಿಕಾರ್ಜುನ್, ಡಾಕ್ಟರ್ ಅನಿತಾ ರಾಜೇಶ್,
ಎಸ್ ಮಂಜುನಾಥ್, ಶಶಿಧರ್, ಮಲ್ಲೇಶ್ ಸೇರಿದಂತೆ ವೀರಶೈವ ಸಮಾಜದ ಮತ್ತಿತರೆ ಮುಖಂಡರು ಹಾಜರಿದ್ದರು. ಒಟ್ನಲ್ಲಿ ಈ ಸಮಾರಂಭವು ಬಸವಣ್ಣನವರ ಜಯಂತಿಯನ್ನ ಕೇವಲ ಸಂಭ್ರಮಿಸುವುದರ ಜೊತೆಗೆ ಅವರ ತತ್ವಗಳನ್ನು ಮರುಪರಿಶೀಲಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಮಹತ್ವದ ವೇದಿಕೆಯಾಗಿ ಪರಿಣಮಿಸಿತು. ಜಾತಿ ಮನೋಭಾವನೆಗಳನ್ನು ಬಿಟ್ಟು ಎಲ್ಲರೂ ಕೂಡ ಜಾತ್ಯತೀತ ಒಂದಾಗಿ ಸಮಾಜದ ಕಟ್ಟತಕ್ಕಂಥ ಕೆಲಸದಲ್ಲಿ ಎಲ್ಲರೂ ನಡಿಬೇಕು ಅಂತಕ್ಕಂಥ ಮಾತನ್ನ ಬಸವಣ್ಣ ಹೇಳಿ ಅಂತ ಒಂದು ಪ್ರಸ್ತುತ ವಾತಾವರಣ ಆ ಪರಿಸ್ಥಿತಿಗೆ ಬಂದು ನಿಂತಿದೆ. ಎಲ್ಲ ಸಮಾಜಗಳು ಕೂಡ ಅರ್ಥ ಮಾಡಿಕೊಂಡು ಸಮಾಜ ಒಗ್ಗೂಡಿಸಿಕೊಂಡು ಎಲ್ಲರೂ ಒಂದೇ ಇರ್ತಕ್ಕಂಥ ಭಾವನೆಯಲ್ಲಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ಸಾಮಾಜಿಕ ಚಿಂತನೆ, ಸಾಮಾಜಿಕ ನ್ಯಾಯ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಬಸವಣ್ಣವರು ತಂದುಕೊಂಡಿದ್ದು, ಅದನ್ನು ಇವತ್ತು ಡಾಕ್ಟರ್ B.R. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿನ ನಿಧಿನಲ್ಲಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಚಿಂತನೆಯನ್ನು ಬಸವಣ್ಣವರು 12ನೇ ಶತಮಾನದಲ್ಲಿ ಕೊಟ್ಟಿದ್ರು. ಒಂದು 20ನೇ ಶತಮಾನದಲ್ಲಿ ಅಂಬೇಡ್ಕರ್ ಕೊಟ್ಟರು. ಎಲ್ಲವೂ ಕೂಡ ಇವತ್ತು ಸಮಾಜದಲ್ಲಿ ಜಾತ್ಯತೀತವನ್ನು ಓಡಿಸಿ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯನ್ನು ಬೆಳೆಸಕ್ಕೆ ಇವತ್ತು ಉಪಕಾರಿಯಾಗಿದೆ. ಸರ್ಕಾರವು ಕೂಡ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿ ಸರ್ಕಾರಿ ಎಲ್ಲ ಕಚೇರಿಗಳಲ್ಲಿ ಕೂಡ ಬಸವಣ್ಣನವರ ಭಾವಚಿತ್ರಗಳನ್ನು ಅಳವಡಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ನೀಡಿ ಬಸವಣ್ಣನವರಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸವನ್ನು ಈಗಿನ ಸರ್ಕಾರ ಕೂಡ ಮಾಡಿದೆ ಅಂತಕ್ಕಂಥ ಒಂದು ಅಭಿಪ್ರಾಯದ ಜೊತೆ ಹಂಚಿಕೊಂಡು ನಡೆ ನುಡಿ ಒಂದಾಗಿ ಬದುಕಿದಂಥವ್ರು ಯಾರಾದರೂ ಇದ್ದಾರೆ ಅಂದ್ರೆ ಬಸವಾದಿ ಶರಣರು. ನಡೆ ನುಡಿ ಒಂದಾಗಿ ಬಾಳಿ ಬದುಕಿ ಆದರ್ಶವನ್ನ ಬರೀ ಹೇಳಿಲ್ಲ, ಆದರ್ಶದಂತೆ ನಡೆದಂಥವರು. ಹಾಗಾಗಿ ಹಿಂದೆ, ಇಂದು, ಮುಂದೆ ಎಲ್ಲ ಕಾಲಗಳಲ್ಲೂ ಪ್ರಸ್ತುತವಾದಂತಹ ಒಂದು ಧರ್ಮ ಯಾವುದಾದ್ರೂ ಇದೆ ಅಂದ್ರೆ ಅದು ಬಸವಣ್ಣನವರು ಕೊಟ್ಟಂತಹ ಶರಣ ಧರ್ಮ. ಈ ಧರ್ಮದಲ್ಲಿ ಇವತ್ತು ಅನೇಕ ಶರಣ ಶರಣೆಯರು ಅನುಭವ ಮಂಟಪದಲ್ಲಿ ಅಲ್ಲಿ ಅನೇಕ ಚಿಂತನೆಗಳನ್ನು ಮಾಡಿ ವಚನ ಸಿದ್ಧಾಂತದ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನ, ತತ್ವ ಸಂದೇಶವನ್ನ ಕೊಟ್ಟು ಇವತ್ತು ನಾವೆಲ್ಲರೂ ಸಹ ಪೂಜ್ಯ ಭಾವದಿಂದ ನಡ್ಕೊಳ್ತಾ ಇದ್ದೇವೆ. ಕಾಯಕ ಮತ್ತು ದಾಸೋಹ ಈ ಸಿದ್ಧಾಂತದ ಮೂಲಕ ಎಲ್ಲರ ಬದುಕಿನಲ್ಲಿ ಬೆಳಕನ್ನು ಕಂಡಂತವರು. ಅದಕ್ಕಾಗಿ ನಾವೆಲ್ಲರೂ ಸಹ ಜಗಜ್ಯೋತಿ ಬಸವಣ್ಣ ಅಂತ ಹೇಳ್ತೇವೆ, ವಿಶ್ವಗುರು ಬಸವಣ್ಣ ಅಂತ ಹೇಳ್ತೇವೆ. ಹಾಗೆ ಕರ್ನಾಟಕ ಸರ್ಕಾರವೂ ಸಹ ಸಾಂಸ್ಕೃತಿಕ ನಾಯಕರು ಅಂತೇಳಿ ಗೌರವವನ್ನು ಸಲ್ಲಿಸಿ ಇವತ್ತು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕುವ ಮೂಲಕ ಅಷ್ಟೇ ಅಲ್ಲ, ಅವರ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಸಹ ಅಳವಡಿಸ್ಕೊಳ್ಬೇಕು ಅಂತೇಳಿ ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಯುವ ಪೀಳಿಗೆ. ಅದರಲ್ಲೂ ವಿದ್ಯಾರ್ಥಿಗಳು ಅದನ್ನ ಅಧ್ಯಯನವನ್ನ ಮಾಡಿ ತಮ್ಮ ಬದುಕನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಇವತ್ತೆಲ್ಲ ಕಡೆ ನಾವೆಲ್ಲರೂ ಸಹ ಸಂದೇಶವನ್ನ ಸಾರ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇವನಾರವ 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 ನಿಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ, ಕೂಡಲ ಸಂಗನ ಶರಣರ ಮನೆಯ ಮಗನೆಂದಿನ ಸಯ್ಯ ಅಂತೇಳಿ ಎಲ್ಲರನ್ನೂ ಒಪ್ಪಿಕೊಂಡು ಎಲ್ಲರ ಅಸಮಾನತೆಯನ್ನು ಹೋಗಲಾಡಿಸಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಎಲ್ಲರಲ್ಲಿ ಸಮಾನತೆಯನ್ನ ಕಂಡಂತವರು ಬಸವಾದಿ ಶರಣರು. ನಾವು ಬಸವ ಜಯಂತಿಯನ್ನ ನಮ್ಮ ಮನೆಯಲ್ಲಿ ಬಸವಣ್ಣ ಬಗ್ಗೆ ಹೇಳ್ಕೊಡ್ತೀವೋ ಬಿಡ್ತೀವೋ, ನಾವು ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಹೇಳ್ಕೊಡ್ತೀವೋ ಬಿಡ್ತೀವೋ, ನಮ್ಮ ಮನೆಯಲ್ಲಿ ಕನಕದಾಸರ ಬಗ್ಗೆ ನಾವು ಹೇಳ್ಕೊಡ್ತೀವೋ ಬಿಡ್ತೀವೋ, ನಾವು ವಿವೇಕಾನಂದರ ಬಗ್ಗೆ ಹೇಳ್ಕೊಡ್ತೀವೋ ಬಿಡ್ತೀವೋ, ಈ ವಿಚಾರ ಮೌಲ್ಯಗಳನ್ನ ಬದುಕಿನಲ್ಲಿ ನಾವು ಹೇಗಿರ್ಬೇಕು ಅನ್ನುವಂತ ಕಲಿಸುವಂತ ಕೆಲಸವನ್ನ ಮಾಡ್ಬೇಕು. ನೀವು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಸ್ರಿ, ನೀವು ಆಮೇಲೆ ಮೈಕ್ರೋಬಯಾಲಜಿ ಕಲಿಸ್ರಿ, ನಾವು ಆಮೇಲೆ ಬಯೋಟೆಕ್ನಾಲಜಿ ಕಲಿಸ್ರಿ, ನೀವ್ ಏನ್ ಬೇಕಾದ್ರೆ ಆಮೇಲೆ ಕಲಿಸ್ರಿ. ಮನೆಯಲ್ಲಿ ಮಕ್ಕಳಿಗೆ ಮೊದಲು ಮೌಲ್ಯಗಳನ್ನ, ಮಾನವೀಯ ಮೌಲ್ಯಗಳನ್ನ ಕಲಿಸ್ಬೇಕು. ಆ ಮಾನವೀಯ ಮೌಲ್ಯಗಳನ್ನು ಕಲಿಸ್ಬೇಕಾದಂತ ಜವಾಬ್ದಾರಿ ಯಾರಿದೆ ಅಂತಂದ್ರೆ ಸಮಾಜಕ್ಕಿದೆ. ಬರೀ ತಂದೆ ತಾಯಿ ಒಬ್ಬರ ಕೈಯಲ್ಲಿ ಆಗಲ್ಲ, ಬರೀ ಶಾಲೆಯಿಂದ ಒಬ್ಬರ ಕೈಯಲ್ಲಿ ಆಗಲ್ಲ, ಬರೀ ರಾಜಕಾರಣಿಗಳ ಕೈಯಲ್ಲಿ ಆಗಲ್ಲ, ಬರೀ ಸ್ವಾಮೀಜಿಗಳ ಕೈಯಿಂದ ಆಗೋದಿಲ್ಲ. ನಾವೆಲ್ಲರೂ ಕೂಡ ಸೇರಿ ಮಾನವೀಯ ಮೌಲ್ಯಗಳನ್ನ ಎಲ್ಲಿ ನಾವು ಕಲಿಸುವಂತ ಪ್ರಯತ್ನವನ್ನ ಮಾಡ್ತೇವೆ, ಅವಾಗ
ಬಸವಣ್ಣ ಹೇಳಿದಂತ ನಿಜವಾದಂತ ಕಲ್ಯಾಣ ಅವತ್ತಾಗುತ್ತೆ. ಹಾಗಾಗಿ ಇವತ್ತು ಬಸವ ಜಯಂತಿಯ ಆಚರಣೆಯಲ್ಲಿ ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ. ನಾನು ಕೇವಲ ಬಸವಣ್ಣನ ವಿಚಾರಗಳನ್ನ ಬರೀ ಭಾಷಣಕ್ಕೆ ಬೇರೆ ಹೇಳಿದಂತ ಮಾತುಗಳನ್ನ ಕೇಳೋದಕ್ಕಷ್ಟೇ ಸೀಮಿತವಾಗಿರೋದಿಲ್ಲ. ನಾನು ಈ ವಿಚಾರವನ್ನ ಮುಂದಿನ ಜನರಿಗೆ ನಾನು ತಿಳಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ. ಆ ವಿಚಾರದ ಜವಾಬ್ದಾರಿ ನಾನು ಸಂಕಲ್ಪವನ್ನು ಮಾಡ್ತೇನೆ. ದಯೇ ಧರ್ಮದ ಮೂಲವಯ್ಯ, ಈ 3 ಪದಗಳು ಸಾಕು. ನೀವು KSRTC ಬಸ್ಗಳಿಂದ ನೋಡ್ರಿ, ಪ್ರಾಣಿಗಳನ್ನ ಏನಿದೆ KSRTC ಬಸ್ಗಳು, ಪ್ರಾಣಿಗಳ ಮೇಲೆ ದಯೆ ಇರಲಿ. ಬಸವಣ್ಣ ಹೇಳಿದ ದಯೇ ಧರ್ಮದ ಮೂಲವೇ, ಸರ್ವ ಜೀವಗಳಲ್ಲೂ ನೀವು ದೇವರನ್ನ ಕಾಣುವಂತ ಹೇಳಿದ್ರು. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನ ವಹಿಸ್ತೇನೆ ಅಂತ ಹೇಳಿದ್ರು. ಏನು ಎಮ್ಮವರು ಅಂದ್ರೆ ನಮ್ಮ ಜಾತಿಯವರೆಲ್ಲ ಸೇರ್ಕೊಳ್ಳೋದಲ್ಲ, ಎಲ್ಲರೂ ಕೂಡ ಸೇರ್ತೀವಲ್ಲ, ಅದೇ ಶುಭ ಲಗ್ನ. ಬಸವಣ್ಣ ವಿಚಾರ ಅಂದ್ರೆ ಇಲ್ಲಿ ಬಿಡೋದಲ್ಲ, ಇದು ಮನೋರಂಜನೆಗಾಗಿ ಇಲ್ಲ, ಮನ ಪರಿವರ್ತನೆಗಾಗಿ ನಾವು ಈ ಕಾರ್ಯಕ್ರಮ ಮಾಡಬೇಕು. ಈಗಾಗಲೇ ಹೇಳಿದ್ರು, ಎಲ್ಲರ ಮನೆಗಳಲ್ಲಿ ಹಿರಿಯರ ಪೂಜೆ ಅಂತ ಮಾಡ್ತಾರೆ, ಹಾಗೆ ನಮ್ಮ ಹಿರಿಯರ ಪೂಜೆಯನ್ನು ನಾವು ಮಾಡ್ತೀವಿ. ಬದುಕಿಗೆ ಬೇಕಾದಂತ ಎಲ್ಲ ವಿಚಾರಗಳನ್ನ ಕಟ್ಟಿಕೊಟ್ಟವರು ಶರಣರು. ಬದುಕು ಬಿಟ್ಟು ಏನು ಹೇಳಿಲ್ಲ. ಹೆಂಗ್ ನುಡಿಬೇಕು, ಹೆಂಗ ನಡಿಬೇಕು, ಹೆಂಗ್ ಉಣಬೇಕು, ಹೆಂಗ್ ಉಡಬೇಕು, ಸಾರ್ಥಕ ಬದುಕಿಗೆ ಬೇಕಾದಂತ ಎಲ್ಲ ನೈತಿಕ ಮೌಲ್ಯಗಳನ್ನು ತಮ್ಮ ವಚನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತು, ನುಡಿದೇನು ನುಡಿಬೇಕು ಅಂತ ಕೇಳಿದೀವಿ ನಾವು ವಚನಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದನ್ಬೇಕು, ಪರಮಾತ್ಮ ಮೆಚ್ಚಿ ಹೌದನ್ಪ, ನಾನು ಸೃಷ್ಟಿಸಿದ ಸಂತಾನ ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದೆ ಭೂಲೋಕದಲ್ಲಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಅದನ್ನು ಬಿಟ್ಟು ಏನು ಬದುಕಕ್ಕೆ ಸಾಧ್ಯ ಇಲ್ಲ. ಎಷ್ಟು ಜನರ ಸಹಬಾಳ್ವೆ, ಯಾರನ್ನ ಹೆಂಗ್ ಕಾಣಬೇಕು, ಏರಿ ಬಂದಿರಿ, ಅದರೊಳಗಿದ್ದೀರಿ, ಎಂದರೆ ನಿಮ್ಮ ಮೈಸಿರಿ ಯಾರಿಗೆ ಹೋಗುವುದೇ, ಯಾರನ್ನ ಕಾಣೋದೇ ಇಲ್ಲ. ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಒಡನೆ ನುಡಿಯದಿದ್ದಳೆ ಕೆಡೆ ಈ ಮೂಗ ಕೊಯ್ಯದಲ್ಲಿ ಮಾಡಮನೆ ಕೊಡಲು ನಾಮದೇವ. ಹೆಂಗೆ ನುಡಿಬೇಕು, ಹೆಂಗೆ ನಡಿಬೇಕು, ಊಟ ಮಾಡುವಾಗಲೂ ಹೆಂಗ್ ಊಟ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದು ಪ್ರಸಾದನ ಹೆಂಗೆಂಗ ಹೋಗ್ತಿದ್ದು ಹೆಂಗೆಂಗ ಹೇಳ್ಬೇಡ್ರಿ. ಮೌನದಲ್ಲೂ ಅನ್ನೋದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿ ಬೊಮ್ಮೆ ಶಿವ ಶರಣ ಎನ್ನುತ್ತಿರಬೇಕು. ಕಾರಣ ವೃತ್ತಿಗಳ ಅಡಗುವು ಕೂಡಲ ಸಂಗನ ನಡೆಯುತ್ತಗೊಂಡೇ ಅಂತ ಎಲ್ಲವನ್ನು ಕೊಟ್ಟಂತ ಪರಮಾತ್ಮನನ್ನ ನೆನೆಯುತ್ತ ಇದೆಲ್ಲವೂ ನಿನ್ನದೇಪ್ಪ, ನಾನು ಪ್ರಸಾದ ನೀನು ಕೊಟ್ಟ ಪ್ರಸಾದವನ್ನು ತೆಗೆದುಕೊಳ್ತೀನಿ ಅನ್ನೋ ಭಾವನೆಯಲ್ಲಿ ನೀನು ಪ್ರಸಾದ ತೆಗೆದುಕೊಳ್ತಿದ್ರೆ ನಿನ್ನಲ್ಲಿರುವ ಕೆಟ್ಟ ಭಾವನೆಗಳೆಲ್ಲ ದೂರ ಹೋಗ್ತವೆ ಅಂತ ಹೇಳ್ತಾರೆ. ಉಣ್ಣೋದನ್ನು ಹೇಳ್ಕೊಟ್ಟಿದ್ದಾರೆ, ಉಡೋದನ್ನು ಹೇಳ್ಕೊಟ್ಟಿದ್ದಾರೆ, ನಡೆಯೋದನ್ನು ಹೇಳ್ಕೊಟ್ಟಿದ್ದಾರೆ, ನುಡಿಯೋದನ್ನು ಹೇಳ್ಕೊಟ್ಟಿದ್ದಾರೆ. ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ನುಡಿ ನಡೆ ನುಡಿ ಎರಡೂ ಸಿದ್ಧಾಂತ ಅವ್ರದೇ. ಎಲ್ಲ ಧರ್ಮಗಳು ಒಂದೊಂದು ಸಿಂಬಲ್ ನ ಕೊಟ್ಟಿರೋದು ನೋಡ್ಬೇಕಾದ್ರೆ ಅಹಿಂಸೋ ಪರಮ ಧರ್ಮ ಅಂತ ಒಂದು ಧರ್ಮ ಹೇಳಿ ಅಲ್ವಾ, ಇತರರನ್ನೇ ನಿನ್ನಂತೆ ಪ್ರೀತಿಸುತ್ತ ಇದೆ. ಬಸವಣ್ಣನವರು ಎಲ್ಲವನ್ನೂ ಒಳಗೊಂಡಿರುವಂತ ಒಂದು ಧರ್ಮವನ್ನು ಹುಟ್ಟಾಕಿದ್ರು. ಅದು ಬಸವ ಧರ್ಮ, ಲಿಂಗಾಯತ ಧರ್ಮ ಅಥವಾ ಶರಣ ಧರ್ಮ. ಅದರಲ್ಲಿ ಎಲ್ಲ ಬರೀ ಜನರಿಗೆ ಜೀವರಾಶಿ ಮನುಷ್ಯರಷ್ಟು ಒಳ್ಳೆಯದಾಗಿರಲಿಲ್ಲ, ಅವರು ಸಕಲ ಜೀವರಾಶಿಗೂ ಲೇಸಾಗಿದ್ರು. ನಾನು ಹೇಳ್ಬೇಕಾಗಿರೋದು 2 ವಿಚಾರ ಅಂತಂದ್ರೆ ಆಸೆ ಮತ್ತೆ ರೋಷ. ಇವೆರಡನ್ನ ಯಾರು ಬಿಡ್ತಾರೋ ಅವರು ಜಗತ್ತನ್ನ ಗೆದ್ದ. 100 ಓದಿ 100 ಕೇಳಿದರೆ ಏನು, ಆಸೆ ಅರಿಯೋದು, ರೋಷ ಬಿಡೋದು. ನಾವು 1000 ಕೇಳ್ತೀವಿ, 1000 ತಿಳ್ಕೊಂಡಿರ್ತೀವಿ. ಆಸೆ ಅಂದ್ರೆ ದುರಾಸೆನ ಬಿಡ್ರಿ ಅಂತ, ಸದಾಶಯಗಳನ್ನಲ್ಲ, ದುರಾಸೆನ ಬಿಡೋದು. ಸಿಟ್ಟು ಯಾಕೆ ಬರುತ್ತೆ? ಸಾಮಾನ್ಯ ನಮಗೆಲ್ಲ ಸಿಟ್ಟು ಯಾಕೆ ಬರುತ್ತೆ ಅಂದ್ರೆ ನಾವೇನ್ ಆಸೆ ಪಟ್ಟಿರ್ತೀವಲ್ಲ, ಸಿಗ್ಲಿಲ್ಲ ಅಂತ ಸಿಟ್ಟು ಬರುತ್ತೆ. ಅದಕ್ಕೆ ಆಸೆ ರೋಷಗಳನ್ನ ಬಿಟ್ಟು ಪ್ರೀತಿ, ಸ್ನೇಹ, ವಿಶ್ವಾಸ, ಬಾಂಧವ್ಯದಿಂದ ಬದುಕುವಂತ ಸಮ ಸಮಾಜ ಮೊದಲನೇ ಬಹಳ ಚೆನ್ನಾಗಿ ತಿಳ್ಕೋಬೇಕಾಗಿರೋದು. ಸ್ತ್ರೀ ಕುಲೋದ್ಧಾರಕ ಬಸವಣ್ಣ, ಸ್ತ್ರೀ ಸಮಾನತೆ ಅಧಿಕಾರ ಬಸವಣ್ಣ. ಬಸವಣ್ಣನವರು ಮನೆ ಬಿಟ್ಟಿದ್ದೆ ಸ್ತ್ರೀಯರಿಗೆ ಸಮಾನತೆ ಸಿಗಲಿ ಅಂತ
ಸಮಾಜ ಬಾಂಧವರು ಬಂದು ಬಸವ ಜಯಂತಿ ಪರವಾಗಿ ಬಸವ ಪುತ್ತಳಿಕೆಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ.